ಕೊಯಮತ್ತೂರು ರೈಲ್ವೆ ಸ್ಟೇಷನ್ ಇಂದ ಇಶಾ ಯೋಗ ಸೆಂಟರ್ಗೆ ನೀವು 2 ರೀತಿಯಲ್ಲಿ ಬರಬಹುದು. ಈಗ 10 ಗಂಟೆ ಆಗಿದೆ. ಟ್ರೈನ್ ಬುಕ್ ಮಾಡೋವಾಗ ಒಂದು ಹಲೋ ಗಾಯ್ಸ್, ನಾನು ನನ್ನ ಸೆಕೆಂಡ್ ಟ್ರಾವೆಲ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಸೂಪರ್ ಎಕ್ಸೈಟೆಡ್, ಯಾಕೆಂದರೆ ಇದು ನನ್ನ ಫಸ್ಟ್ ಟ್ರೈನ್ ಜರ್ನಿ. ರೈಲು ಬಂಡಿ ಬಂತು. ಎಲ್ಲಿಗೆ ಹೊರಟಿದ್ದೀವಿ ಅಂತ ಗೊತ್ತಾಗಿರಬೇಕು ತಮ್ಮನೇಲಿ ನೋಡಿ. ನಾನು ನಮ್ಮ ಅಂಕಲ್ ಜೊತೆ ಕೊಯಂಬತ್ತೂರ್ಗೆ ಹೊರಟಿದ್ದೀನಿ. ನೋಡಿ, ಇವರೇ ನಮ್ಮ ಅಂಕಲು. ಹಾಯ್. ಶುಕ್ರವಾರ ನೈಟು ಅಂದರೆ 29 ಜುಲೈ 2022 8:40 ಟ್ರೈನ್ ಇದೆ. ಬಟ್ ನಾವು 8:15ಗೆ ಬಂದು ರೆಡಿ ನಿಂತಿದ್ದೀವಿ ಇಲ್ಲಿ. ವೆರಿ ಎಕ್ಸೈಟೆಡ್. ಇಲ್ಲಿ ಒಬ್ಬರು ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ. ನೋಡಿ, ಇದೇ ನಮ್ಮ ಟ್ರೈನು. ಬೆಂಗಳೂರಲ್ಲಿ ಸ್ಟಾರ್ಟ್ ಆಯಿತು ಜರ್ನಿ. ಈಗ ಕೊಯಂಬತ್ತೂರ್ಗೆ ಹೊರಟಿದ್ದೀವಿ. ಫಸ್ಟ್ ಟ್ರೈನ್ ಜರ್ನಿ ತುಂಬ ಎಕ್ಸೈಟಿಂಗ್ ಆಗಿದೆ. ನಾನು ಇಲ್ಲಿ ಕುತ್ಕೊಂತಾರಲ್ಲ, ಇವ್ರಿಗೆ ಭಯ ಆಗುತ್ತೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ ಆರಾಮಾಗಿ ಕೂತಿದ್ದಾರೆ ಗುರು. ಇದೇ ನಮ್ಮ ಸೀಟು. ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ತುಂಬ ಚೆನ್ನಾಗಿದೆ. ಈಗ ಮಲ್ಕೊಬೇಕು ಅಂತ ತುಂಬ ಕಣ್ಣೆಲ್ಲ ಟಯರ್ಡ್ ಹಾಕಿ ಮಲ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ಎದ್ದು ಸೊ ನಿಜನೇ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊತೀನಿ. ಏನೂ ಡಿಸ್ಟರ್ಬೆನ್ಸ್ ಇಲ್ಲ. ಓಕೆ, ಸ್ಟೇ ಟ್ಯೂನ್. ಬೆಳಗ್ಗೆ ಸಿಗೋಣ. ಶುಭ ಮುಂಜಾನೆ ಎಲ್ರಿಗೂ. ಕೊಯಂಬತ್ತೂರ್ಗೆ ಬಂದು ರೀಚ್ ಆದ್ವಿ 3:45ಗೆ. 3:45 ರೀಚ್ ಆದ್ವಿ. ಟ್ರೈನಿಂದ ಹೊರಗಡೆ ಬಂದ್ವಿ. ಕನ್ಫ್ಯೂಸ್ ಆಯಿತು, ಅದೆಲ್ಲ ಸೊರೋಯ್ತು. ಟ್ರೈನ್ ಸೌಂಡ್ ಹೊರಗಡೆ ಹೋದ್ವಿ. ಮತ್ತೆ ಟೈಮ್ ಆಗಿತ್ತು 3:45. ಕತ್ಲು ಯಾಕೆ ಸುಮ್ಮನೆ ಹೊರಗಡೆ ಓಡಾಡೋದು ಮತ್ತೆ ಹೊರಗಡೆ ಬಂದ್ವಿ. ಎಲ್ಲ ಓಡಾಡ್ತಾ ಇದ್ವಿ. ಮತ್ತೆ ಫ್ರೆಶ್ ಅಪ್ ಆದ್ವಿ. ಮನೆಯೇ ಎಲ್ಲ ರೈಲ್ವೆ ಸ್ಟೇಷನ್ ಎಲ್ಲ ಹಿಡಿಬೇಕು ಅಂತಿದ್ದಾನೆ. ಹಿಡಿಬೇಕು ಪಾಪ ಟ್ರೈನ್ ಜರ್ನಿ. ಇಲ್ಲಿ ಕ್ಯಾಬ್ಗೆ ಕೇಳಿದ್ವಿ ಡೈರೆಕ್ಟ್ ಈಶಾಗೆ ಹೋಗೋಕ್ಕೆ. ಅವರು 1200 1400 ಹೇಳಿದ್ರು. ಸೊ ಹಂಗಾಗಿ ಇಲ್ಲೇ ಗಾಂಧಿಪುರ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಳ್ಳೆ ಸಾಂಗ್ ಹಾಕಿದ್ದಾರೆ. ಅದೇ ಆಟೋದಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಅವರು 100 ರೂಪೀಸ್ ಕೇಳಿದ್ರು. ಸೊ ಹಂಗಾಗಿ ಬಸ್ಸಲ್ಲೇ ಹೊರಟಿದ್ದೀವಿ. ಇಲ್ಲಿ 20 ರೂಪಾಯಿ ಟಿಕೆಟು ಇಲ್ಲಿಂದ ಗಾಂಧಿಪುರಕ್ಕೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ತಮಿಳ್ನಾಡಲ್ಲಿ ಫಸ್ಟ್ ಟೈಮು ಬಸ್ ಹತ್ತಿದ್ದೀವಿ. ಒಳ್ಳೆ ಫೀಲ್ ಕೊಡ್ತೇವೆ. ಕಲರ್ 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 ಅವರೊಬ್ಬರೇ ಅಲ್ಲ, ನಾವು ಹಾಕ್ತೀವಿ ಕಲರ್ ಕಲರ್. ಈಶಾ ಯೋಗ ಸೆಂಟರ್ ಕಾಣಿಸ್ತಿದ್ಯಾ? 14D ಈಶಾ ಯೋಗ ಸೆಂಟರ್ ತಮಿಳಲ್ಲಿದೆ. ಇಂಗ್ಲೀಷ್ ಬಂತು. ಇದೇ ಬಸ್ಸಲ್ಲೇ ನಾವು ಈಶಾ ಯೋಗ ಸೆಂಟರ್ಗೆ ಹೋಗೋದು.
ಕೊಯಮತ್ತೂರು ರೈಲ್ವೆ ಸ್ಟೇಷನಿಂದ ಈಶಾ ಯೋಗ ಸೆಂಟರ್ಗೆ ನೀವು 2 ರೀತಿಯಲ್ಲಿ ಬರ್ಬೋದು. ಒಂದು ಕ್ಯಾಬ್ ಮುಖಾಂತರ ಬರ್ಬೋದು, ಇನ್ನೊಂದು ಬಸ್ ಮುಖಾಂತರ ಬರ್ಬೋದು. ಕ್ಯಾಬ್ ಮುಖಾಂತರ ಬಂದರೆ ನಿಮಗೆ 1000ರಿಂದ 1200 ರೂಪಾಯಿ ಆಗುತ್ತೆ. ಬಸ್ಸಲ್ಲಿ ಬಂದರೆ ಕೇವಲ ನೀವು ಒಬ್ಬರಿಗೆ 60 ರೂಪಾಯಲ್ಲಿ ಈಶಾ ಯೋಗ ಸೆಂಟರ್ಗೆ ಸೇರ್ಬೋದು. ಬಸ್ಸಲ್ಲಿ ಬರಬೇಕಂದ್ರೆ ಕೊಯಮತ್ತೂರು ರೈಲ್ವೆ ಸ್ಟೇಷನಿಂದ ಗಾಂಧಿಪುರಂ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಲ್ಲಿ 14D ಎಂಬ ಬಸ್ಸು ಸಿಗುತ್ತೆ ನಿಮಗೆ, ಅಲ್ಲಿಂದ ಹತ್ಕೊಂಡು ಬರ್ಬೋದು. ಈಗ ಆದಿಯೋಗಿ ಸ್ಟ್ಯಾಚು ಕಡೆ ಹೊರಟಿದ್ದೀವಿ. ಸೊ ಈ ದಾರಿಯಲ್ಲಿ ಹೋಗ್ತೀವಿ ಈಗ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಅದು ಇವಾಗೆಲ್ಲ ಕಾಲ ಕಾಲ ಕಾಲೇಶ್ವರಾಯ. ಆದಿಯೋಗಿ ವಿಗ್ರಹ ಇದು 2017 ಫೆಬ್ರವರಿ 24ನೇ ತಾರೀಕು ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಶಿವರಾತ್ರಿ ಹಬ್ಬದ ದಿನದಂದು ಇದನ್ನು ಉದ್ಘಾಟಿಸಿದರು. ಇದು ಸುಮಾರು 34 ಮೀಟರ್ ಉದ್ದ ಇದೆ, 25 ಮೀಟರ್ ಅಗಲ ಇದೆ. ಸೊ ಇದು ಗಿನ್ನಿಸ್ ರೆಕಾರ್ಡಲ್ಲಿ ಕೂಡ ಬುಕ್ ಆಗಿದೆ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಬರ್ಸ್ಟ್ ಸ್ಕಲ್ಪ್ಚರ್ ಅಂತ. ಸೊ ಆದಿಯೋಗಿನ ನೋಡಿ ಆನಂದಿಸಿ. ಎಲ್ಲ ಕರ್ನಾಟಕದವ್ರೇನಾ ನೀವು? ಎಲ್ಲರೂ ಇಲ್ಲಿ ಒಂದ್ಸಲ ಆಯ್ ಅನ್ಬಿಡಿ. ನಾವು ವಿಶಾಲ ಹೃದಯದವರು. ಹಾಗೆಲ್ಲ ಮಾಡಲ್ಲ ಬಿಡಿ ಬ್ರೋ. ಹಾಯ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ನಮ್ಮ ಕಡೆಯವರು ನಮ್ಮ ಜನ ಅಂತ ಯಾರಾದರೂ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ. ನನಗೂ ಅಂಥವ್ರು ಒಬ್ಬರು ಸಿಕ್ಕಿದ್ರು ನೋಡಿ.
ಆದಿಯೋಗಿ ಸ್ಟ್ಯಾಚು ಹತ್ರ ಎಲ್ಲ ಫೋಟೋಸ್ ಎಲ್ಲ ಇಡ್ಸ್ಕೊಂಡು ಆದಮೇಲೆ ಈಗ ನೆಕ್ಸ್ಟು ಇಲ್ಲಿ ಶಿವನ ಮುಂದೆ ಒಂದು ಯೋಗ ಭಂಗಿಯಲ್ಲಿ ಕೂತ್ಕೊಂಡು ಸದ್ಗುರು ಅವ್ರು ಹೇಳ್ತಾ ಇರೋ ಮಂತ್ರನ ಪಠಿಸ್ಬೋದು. ಸೊ ಹಾಗಾಗಿ ನಾವು ಅಲ್ಲಿ ಹೋಗ್ತಿದ್ದೀವಿ. ಈಗ ಇಲ್ಲೇ ಅದು ಕೂತ್ಕೊಂಡು ಧ್ಯಾನ ಮಾಡೋದು. ಇಲ್ಲಿಗೆ ಪಾರ್ಟ್ 1 ಮುಗಿಸ್ತಾ ಇದ್ದೀನಿ. ಆದಿಯೋಗಿ ಬಿಟ್ಟು ಇನ್ನೇನಪ್ಪ ಇದೆ ಅಂತ ನೋಡಬೇಕಾದ್ರೆ ಈಶಾ ಯೋಗ ಸೆಂಟರ್ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಕಾಯ್ತಾ ಇರಿ, ಸ್ಟೇ ಟ್ಯೂನ್ಡ್.